ಭಾರತದ ರಾಷ್ಟ್ರೀಯ ಧ್ವಜ. ಪ್ರಬಂಧ. ಭಾರತದ ರಾಷ್ಟ್ರೀಯ ಧ್ವಜವನ್ನು ತಿರಂಗ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ 3 ಬಣ್ಣಗಳ ಧ್ವಜ ಎಂದು. ಇದು ಭಾರತದ ಸ್ವಾತಂತ್ರ್ಯದ ಸಂಕೇತವಾಗಿದ್ದು 1947 ಆಗಸ್ಟ್ 15ರಂದು ಸ್ವತಂತ್ರ ದೊರಕಿದ ಸಂದರ್ಭದಲ್ಲಿ ಅಧಿಕೃತ ರಾಷ್ಟ್ರ ಧ್ವಜವಾಗಿ ಅಂಗೀಕಾರವಾಯಿತು. ಭಾರತದ ರಾಷ್ಟ್ರೀಯ ಧ್ವಜವು ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ಕೂಡಿದ್ದು ಮಧ್ಯದಲ್ಲಿ ಅಶೋಕ ಚಕ್ರವಿದೆ. ಮೇಲಿನ ಬಣ್ಣ ಕೇಸರಿ. ಇದು ಧೈರ್ಯ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ. ಮಧ್ಯದ ಬಣ್ಣ ಬಿಳಿ. ಇದು ಶಾಂತಿ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತದೆ. ಕೆಳಗಿನ ಬಣ್ಣ ಹಸಿರು. ಇದು ಭೂಮಿ, ಉಳಿತಾಯ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ. ಮಧ್ಯದಲ್ಲಿರುವ ಅಶೋಕ ಚಕ್ರವು ನೀಲಿ ಬಣ್ಣದ್ದು 24 ಅಡ್ಡ ಗೆರೆಗಳನ್ನು ಹೊಂದಿದೆ. ಇದು ಧರ್ಮಚಕ್ರವಾಗಿದ್ದು ಸತ್ಯ ಮತ್ತು ಚಲನೆಯ ಸಂಕೇತವಾಗಿದೆ. ಅಶೋಕ ಚಕ್ರವನ್ನು ಅಶೋಕ ಸ್ತಂಭದ ಸಾರನಾಥ್ ಮೇಲಿರುವ ಚಕ್ರದಿಂದ ತೆಗೆದುಕೊಳ್ಳಲಾಗಿದೆ. ಯಾವುದೇ ಧರ್ಮ, ರಾಜಕೀಯ ಅಥವಾ ಜಾತಿ ಸಂಕೇತಗಳನ್ನು ಧ್ವಜದ ಮೇಲೆ ಇರಿಸಲಾಗದು. ಮೊದಲ ಧ್ವಜ 1906ರಲ್ಲಿ ಕೋಲ್ಕತ್ತಾದಲ್ಲಿ ಆವಿಷ್ಕೃತವಾಯಿತು. ಈಗಿನ ರೂಪವು 1947ರ ಜುಲೈ 22ರಂದು ಭಾರತೀಯ ಸಂವಿಧಾನದ ಸಭೆಯಲ್ಲಿ ಅಂಗೀಕೃತವಾಯಿತು. ಭಾರತ ಸರ್ಕಾರದ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಪ್ರಕಾರ ಧ್ವಜವನ್ನು ಎತ್ತುವ ಮತ್ತು ಬಳಸುವ ನಿಯಮಗಳಿವೆ. ಧ್ವಜವನ್ನು ಸತ್ಕಾರ ಮತ್ತು ನಿಯಮಾನುಸಾರ ಬಳಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ವಂದೇ ಮಾತರಂ.